ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ ಪಟ್ಟಣಗಳೆಲ್ಲವ ಮೆಚ್ಚಿದೆ ನಲ್ಲದೆ ಚಿತ್ತದರ ಮನೆಯ ಚರಿಸಿದೆ ನಾನು ವಿಚಿತ್ರದ ಅರಮನೆಯ ಚಲಿಸಿದೆ ನಾನು ಸೀತೆಯ ಕಾಣುವ ಪ್ರೀತಿ ಯಾವುದೋ ಮಾತೆಯ ಪ್ಯಾದವ ಕಾಣುವೆನೆಂದೋ ಮಾತೆಯ ಪಾದವ ಕಾಣುವೆನೆಂದೋ ಸೀತೆಯ ಕಾಣುವ ಪ್ರೀತಿ ಯಾವುದೋ ರಾಮ ರಾಮ ಪುರದ ನಾನಾ ಭಾಗಗಳಲ್ಲದೆ ಎಲ್ಲ ಭವನಗಳನ್ನು ಶೋಧಿಸಿದರೂ ಸೀತಾಮಾತೆಯವರ ದರ್ಶನವೇ ಆಗಲಿಲ್ಲವಲ್ಲ. ಇನ್ನು ಆ ರಾವಣನ ಅಂತಃಪುರವೊಂದುಳಿದಿರುವುದು, ಅಲ್ಲಿಗೆ ಹೋಗಿ ಹುಡುಕು. ಜೈ ಶ್ರೀರಾಮ್. ಆಹಾ ರಾಮಚಂದ್ರ, ಸೌಂದರ್ಯ ಭರಿತಳು ಸರ್ವಾಲಂಕಾರ ಭೂಷಿತಳು ಆದ ಸ್ತ್ರೀಯೋರ್ವಳು ಪರ್ಯಂಕದ ಮೇಲೆ ಪವಡಿಸಿರುವಳು. ಈಕೆಯೇ ಸೀತಾಮಾತೆಯು, ಈಕೆಯೇ ಸೀತಾಮಾತೆಯು. ರಾಮಚಂದ್ರ, ನಾನು ಬಂದ ಕಾರ್ಯ ಸಫಲವಾಯಿತು. ಮತ್ತೊಮ್ಮೆ ಮಾತೆಯವರ ದರ್ಶನ ಮಾಡಿಕೊಂಡು ಹೋಗುವೆ. ಹಾ ರಾಮಚಂದ್ರ, ಇದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ರಾಮಚಂದ್ರ, ಇದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ರಾಮಚಂದ್ರ, ಇದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ಬಾಯಳು ಸುರಲಾರನಿದ. ರಾಮಚಂದ್ರ, ಬಾಯಳು ಸುರಲಾರನಿದ. ರಾಮಗ್ಯಂತು ಬೇಳಲಯ್ಯೋ. ಬಾಯಳು ಸುರಲಾರನಿದ. ರಾಮಗಂತು ಬೇಳಲಯ್ಯೋ. ದುರುಳನೇಕ ಶಯೆಯೊಳಿರನು. ದುರುಳನೇಕ ಶಯೆಯೊಳಿರನು. ದೂರಿಗೆ ಸಿಲುಕಿರೆ.
ರಾಮಚಂದ್ರ ಆಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ ರಾಮ ರಾಮ ರಾಮಚಂದ್ರ ನಾನೇನು ಅಪರಾಧವನ್ನು ಮಾಡಿದೆ ಸ್ವಾಮಿ? ಇಂತಹ ದೃಶ್ಯವನ್ನು ನೋಡಲೆಂದೇ ನನ್ನನ್ನು ಇಲ್ಲಿಗೆ ಕಳುಹಿಸಿದೆ ಆ ಪ್ರಭು. ತ್ರಿಲೋಕ ಪಾವನಳಾದ ಸೀತಾಮಾತೆಯು ಪರಪುರುಷನೊಡನೆ ಏಕಶೇಯಲ್ಲಿ. ಅಮ್ಮ ತಾಯಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನೀನು ಈ ದುರುಳನ ವೈಭವಕ್ಕೆ ಮರುಳಾದೆಯೇನಮ್ಮ? ಮರುಳಾದೆಯಾ? ನಿನ್ನಂತವರ ಪಾಡೇ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಸಾಮಾನ್ಯ ಸ್ತ್ರೀಯರ ಪಾಡೇನು? ರಾಮಚಂದ್ರ ರಾಮಚಂದ್ರ, ಈ ದೃಶ್ಯವನ್ನು ನೋಡುವ ಮೊದಲೇ ಈ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದು. ಹೀಗೇನು ಮಾಡಲಿ? ಹೀಗೇನು ಮಾಡಲಿ? ನಾನೀಗ ಇದೇನಿದು? ಚಿತ್ತ ಚಾಂಚಲ್ಯವಾದಂತೆ ಮಾತನಾಡುತ್ತಿರುವನಲ್ಲ. ಆದಿಶಕ್ತಿ ಸ್ವರೂಪಳು, ಮಹಾಪತಿವ್ರತಾ ಶಿರೋಮಣಿಯೂ ಆದ ಸೀತಾಮಾತೆಯು ಪರಪುರುಷನ ಪಕ್ಕದಲ್ಲಿ. ಸಾಧ್ಯವಿಲ್ಲ, ಇದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಪ್ರತ್ಯಕ್ಷಿಸಿದರು ಪ್ರಮಾಣಿಸಿದರು ನಿಧಾನಿಸಿದರು ಸುಧಾರಿಸು ಎಂಬ ಆರ್ಯೋಕ್ತಿ ಇರುವುದು. ಅಲ್ಲದೆ ಶ್ರೀರಾಮಚಂದ್ರರು ಮಾತೆಯನ್ನು ಕಂಡಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡೆಂದು ಹೇಳಿ, ಆ ಕುರುಹುಗಳನ್ನು ಒಮ್ಮೆ ಶೋಧಿಸಿ ನೋಡಿದರು. ರಾಮಚಂದ್ರ, ರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ. ಮತ್ಸ್ಯ ಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ಸ್ಯ ಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಗಳಿಲ್ಲ ಸೀತೆ ಇವಳಲ್ಲ, ಮಾತೆ ಇವಳಲ್ಲ. ರಾಮ ರಾಮ ಈ ಸಾಧ್ವಿಗೆ ಕಾಕರೇಖೆ ಇದ್ದು ವೈದತ್ವವು ಸೂಚಿಸುತ್ತಿರುವುದು. ಆದ್ದರಿಂದ ಈಕೆ ಎಂದಮ್ಮ ಸೀತಾಮಾತೆಯಲ್ಲ, ಸೀತಾಮಾತೆಯಲ್ಲ, ಆ ರಾವಣನ ಪತ್ನಿ ಇರಬಹುದು. ಅಯ್ಯಯ್ಯೋ, ಅರಿಯದೆ ಎಂತಹ ಊಹೆಯನ್ನು ಮಾಡಿದೆನೋ ಅಮ್ಮ ತಾಯಿ. ಅರಿಯದೆ ನಿನ್ನ ಬಗ್ಗೆ ಅವಾಚ್ಯ ಶಬ್ದಗಳನ್ನಾಡಿದ ನನ್ನ ಮಹಾಪರಾಧವನ್ನು ಮನ್ನಿಸಿ ಬಿಡು ತಾಯಿ, ಮನ್ನಿಸಿ ಬಿಡು. ಸೀತಾಮಾತೆಯು ಇನ್ನೆಲ್ಲಿರಬಹುದು? ನಾನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ಮಾತೆಯವರ ದರ್ಶನವಾಗಲೇಬೇಕು. ಮುಂದೆ ಹೋಗಿ ನೋಡುವೆನು. ಜೈ ಶ್ರೀರಾಮ್.
ಒಡೆಯನವಧಿಯೋ ಮುಗಿಯಲಿಂದಿಗೆ ರಾಮ ಒಡೆಯನವಧಿಯು ಮುಗಿಯಲಿಂದಿಗೆ ಒಡೆಯನವಧಿಯು ಮುಗಿಯಲಿಂದಿಗೆ ತಡೆಯಲಾರ ಶೋಕವ ತಡೆಯಲಾರ ಶೋಕವ ಜಡ ಜಾಗಂಧಿಯ ಉಡುಪ ಮುಖಿಯಳ ಜಡ ಜಾಗಂಧಿಯ ಉಡುಪ ಮುಖಿಯಳ ಬಡ ನಡುವಿನ ಬಾಲೆಯ ಬಡ ನಡುವಿನ ಬಾಲೆಯ ಅಮಮ್ಮ ಕಾಣೆ ಭೂಮಿ ಜಾತೆಯ ರಾಮ ಕಾಂತಿ ಸೀತೆಯ ಅಮಮ್ಮ ಕಾಣೆ ಭೂಮಿ ಜಾತೆಯ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಕಾಣನ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮ ಕಾಂತಿ ಸೀತೆಯ ಕಾಣೆ ಭೂಮಾತೆಯ ಕಾಣೆ ಇನ್ನೆಲ್ಲಿ ಹುಡುಕಲಿ ಎಲ್ಲಿ ಹುಡುಕಿದರೂ ಸೀತಾಮಾತೆಯ ದರ್ಶನವೇ ಆಗಲಿಲ್ಲವಲ್ಲ ಮಾತೆಯವರ ಕುಶಲವಾರ್ತೆಯನ್ನು ತರುವುದಾಗಿ ಹೇಳಿ ಬಂದ ನಾನು ಈಗ ರಿಕ್ತ ಹಸ್ತನಾಗಿ ಹಿಂದಿರುಗಿದರೆ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಶ್ರೀರಾಮಚಂದ್ರರು ವಿರಹ ವೇದನೆಯಿಂದ ಪ್ರಾಣೋಪವೇಶ ಮಾಡಿಕೊಳ್ಳುವರು. ಇನ್ನು ಲಕ್ಷ್ಮಣ ಸ್ವಾಮಿ ಉಳಿಯುವುದೇ? ಈ ಘೋರ ಸಂಗತಿಯು ಅಯೋಧ್ಯೆಗೆ ತಿಳಿಯುತ್ತಿದ್ದಂತೆ ಅವರೆಲ್ಲ ಸಾಯುವರು. ನಾನೀಗ ವಿಫಲನಾಗಿ ಹಿಂದಿರುಗುವುದರಿಂದ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾಗುವುದು. ಏನು ಮಾಡಲಿ ಏನು ಮಾಡಲಿ? ಮಾಡುವುದಿನ್ನೇನು? ಲಂಕಾಪುರವನ್ನು ಒಳಗೊಂಡ ಈ ತ್ರಿಕುಟಾಚಲ ಪರ್ವತವನ್ನೇ ನನ್ನ ಲಾಂಗೋಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿಡುವೆನು. ಮಾತೆಯವರನ್ನು ಅವರೇ ಹುಡುಕಿಕೊಳ್ಳಿ. ಜೈ ಶ್ರೀರಾಮ್. ಆಂಜನೇಯ, ಆಂಜನೇಯ, ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ.
ನಿನ್ನ ಕಾರ್ಯಾಚರಣೆ ಸಫಲವಾಗಬೇಕಾದರೆ ಅಶೋಕವನಕ್ಕೆ ಹೋಗು, ಅಲ್ಲಿ ಸೀತಾ ದರ್ಶನವಾಗುವುದು. ಧನ್ಯನಾದೆನು. ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಸೈಪನೆ ಪಟಳವಾ ಜಾನಕಿ ಸೈಪನೆ ಹರಿತಾಪ ಪಟಳವಾ ಪಾರ ನೀರ ತೋರ ಚತುರ ಪಾರ ನೀರ ತೋರ ಚತುರ ಸೈಪನೆ ಹರಿತಾಪ ಪಟಳವಾ ಜಾನಕಿ ಸೀತಾ ಆವರೂಪವಂತಳ ನಾನ್ ನೋಡುತ್ತಲ್ಲಿ ಅಧಾವರೂಪವಂತಳ ನಾ ನೋಡುತ್ತಲ್ಲಿ ಸಲ್ಲಾಪವ ಪೊಂದಲು ತಾಪವೆಂತದು ಸಲ್ಲಾಪವ ಪೊಂದಲು ತಾಪವೆಂತದು ಸೈಪನೆ ಪರಿತಾಪದು ಪಟಳವಾ ಜಾನಕಿ ಸೀತಾ ರಾಗದ ಭೋಗದ ಸೊಬಗಿನೊಯ್ಯಾರದ ರಾಗದ ಭೋಗದ ಸೊಬಗಿನೊಯ್ಯಾರ ರಾಗದ ಭೋಗದ ಸೊಬಗಿನೊಯ್ಯಾರದ ರಾಗದ ಭೋಗದ ಸೊಬಗಿನಯ್ಯಾರದ ರಾಗದ ಭೋಗದ ಸೊಬಗಿನಯ್ಯಾರದ ಪೂಗಳು ತಾಗಿವೆ ಮಾನಸಕ್ಕೆ ಪೂಗಳು ತಾಗಿವೆ ಮಾನಸಕ್ಕೆ ಸೈಪನೆ ಪರಿತಾಪ ಧೃಪಟಳವಾ ಬಾರ ನೀರ ತೋರ ಚತುರ ಬಾರ ನೀರ ತೋರ ಚತುರ ಸೈಪನೆ ಪರಿತಾಪ ಧೃಪಟಳವಾ ಉಪಟಳವ ಈ ಉಪಟಳವಾ ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತಲೂ ರೂಪವತಿ ಮಂಡೋದರಿ ಇದ್ದರೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಬೃಷ್ಟಾನುವ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ತೂಲಿಕಾ ಕತಲ್ಪದೋಳ್ ಪವಡಿಸಿದರು ಸುಖ ನಿದ್ರೆ ಇಲ್ಲ. ಇದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನೇ ನಾನು ಅರಿಯದವನಾಗಿದ್ದೇನೆ. ಇದಾವ ಮೋಹ, ಇದಾವ ಪ್ರೀತಿ, ನನ್ನನ್ನೇ ದಹಿಸುತ್ತಿದೆ ಪ್ರೀತಿ. ಏನು ಮಾಡಲಿ, ಈಗೇನು ಮಾಡಲಿ? ಆಕೆಯನ್ನು ಬಲತ್ಕರಿಸಲೇ? ಚಚೆ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ದಕ್ಕಳಾರಳು ಸೀತೆ. ಏನು ಮಾಡಲಿ, ಈಗೇನು ಮಾಡಲಿ? ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡದೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದಿ
ನನ್ನ ಮನಸ್ಸಿನ ಕಾತುರವನ್ನು ನಿವಾರಣೆ ಮಾಡಿಕೊಳ್ಳುತ್ತೇನೆ ನಿವಾರಣೆ ಮಾಡಿಕೊಳ್ಳುತ್ತೇನೆ ನಿವಾರಣೆ ಮಾಡಿಕೊಳ್ಳುತ್ತೇನೆ. ರಾಮ 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 ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಕ್ಷಸ ಮಾಯ ಬಾಧೆಯನ ಸಹಿಸೇ ರಾಮಚಂದ್ರ ರಾಕ್ಷಸ ಮಾಯ ಬಾಧೆಯನ ಸಹಿಸೇ ರಾಕ್ಷಸ ಮಾಯ ಬಾಧೆಯನ ಸಹಿಸೇ ರಾಕ್ಷಸ ಮಾಯ ಬಾಧೆಯನ ಸಹಿಸೆ ರಾಕ್ಷಸ ಮಾಯ ಬಾಧೆಯನ ಸಹಿಸೆ ರಾಕ್ಷಸ ಮಾಯ ಬಾಧೆಯನ ಸಹಿಸೆ ರಾಕ್ಷಸ ಮಾಯ ಬಾಧೆಯನ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ನಿರ್ಭಯವೇಕೋ ನೀರಜಾಕ್ಷ ನಿರ್ಭಯವೇಕೋ ನೀರಜಾಕ್ಷ ನತ ಜನ ಪಾಲಯ ಪ್ರಭುವೇ ನತ ಜನ ಪಾಲಯ ಪ್ರಭುವೇ ಪರಿಹಾರವನು ರಾಮ ರಾಮ ಪರಿಹಾರವನು ಕಾಣೆ ನಾನು ಪರಿಹಾರ
ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ಜೀವನವೇ ಕಣ್ಣೀರ ಕಡಲಲಿ ಜನನ ಮರಣಗಳೆರಡು ಬಾಳ ಶೋಲೆ ಕಳೆದ ನೆನ್ನೆಗಳೆಲ್ಲ ಮೂಡಿದೆಸೆದ ಹೂಮಾಲೆ ಬರುವ ನಾಳೆಗಳೆಲ್ಲ ಕಾರಂಜಿ ಮಣಿಮಾಲೆ ನಿತ್ಯ ನೂತನ ಮಧುರ ಸುಖ ಸ್ವಪ್ನ ಲೀಲೆ ಆಶಾ ನಿರಾಸೆಗಳೆಲ್ಲ ಈ ಯುಗದಲ್ಲಿ ಜೀವನವೇ ಕಣ್ಣೀರ ಕಡಲಲಿ ಜೀವನವೇ ಆಶಾಗಾನ ಜೀವನವೇ ಆಶಾಗಾನ ನಿಮ್ಮ ಸಮಾಗಮ ಸಂಗಮಧಾಮ ನಿಮ್ಮ ಸಮಾಗಮ ಸಂಗಮಧಾಮ ಜಪ ತಪ ಧ್ಯಾನ ಜಪ ತಪ ಧ್ಯಾನ ಮಧುರ ವಿಧಾನ ಜಪ ತಪ ಧ್ಯಾನ ಮಧುರ ವಿಧಾನ ರಾಮ ಮಂತ್ರ ಸುಧಾರ ಸಪಾನ ರಾಮ ಮಂತ್ರ ಸುಧಾರ ಸಪಾನ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಾಮಚಂದ್ರ, ಎಲ್ಲಿರುವೆ? ಈ ದೀನಳ ಮೊರೆಯು ಕೇಳಿಸಿತೆ. ಈ ದುರುಳ ರಾವಣನು ನನ್ನನ್ನು ಅಪಹರಿಸಿರುವುದು ನಿಮಗೆ ಈ ನಿನ್ನಿಂದ ನನ್ನನ್ನು ಪಾರು ಮಾಡಲಾರೆ
ರಾಜಮಾರ್ತಾಂಡ ದಶಕಂಠ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಆಗಮಿಸುತ್ತಿರುವರು. ಓಶ್ಯ ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ಸೇರದೇ ಇರುವ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ? ಜಾನಕಿ, ಆಹಾ, ಕಾಂತಾಮಣಿಯಳ ಈ ಕಾಂತಾಮಣಿಯಳ ಕಾಮನರಗಿಣಿಯ ಎಂತೋ ನಾ ಬಣ್ಣಿಪೆ. ಕಾಂತಾಮಣಿಯಳ ಈ ಕಾಂತಾಮಣಿಯಳ ಕಾಮನರಗಿಣಿಯ ಎಂತೋ ನಾ ಬಣ್ಣಿಪೆ. ತ್ರಿಜ ಗಂಗನೋಳ್ ಕಾಣೆನ ಭುಜಗವೇಣಿಗೆ ಸಾಟಿಯೇ. ತ್ರಿಜ ಗಂಗನೋಳ್ ಕಾಣೆನ. ಜಾನಕಿ, ಸೀತಾ, ತ್ರಿಜ ಗಂಗನೋಳ್ ಕಾಣೆನ ಭುಜಗವೇಣಿಗೆ ಸಾಟಿಯೇ. ತ್ರಿಜ ಗಂಗನೋಳ್ ಕಾಣೆನ. ಭುಜಗವೇಣಿಗೆ ಸಾಟಿಯೇ. ಅಜಯ ಮನಕೆ ಮಾರನ. ಅಜಯ ಮನಕೆ ಮಾರನ. ಭಜವೆ ನಿಪ ನೋಟದೆ ಹದ ಗಜ ಗಾಮಿನಿಯ ಎಂತೋ ನ ಬಂಡಿಪೆ. ಜಾನಕಿ, ಧ್ವಜವೆ ನಿಪ ನೋಟದೆ ಮದ ಗಜ ಗಾಮಿನಿಯ ಎಂತೋ ನ ಬಂಡಿಪೆ. ಕಾಂತಾಮಣಿಯಳ ಈ ಕಾಂತಾಮಣಿಯಳ ಕಾಂತಾಮಣಿಯಳ ಈ ಕಾಂತಾಮಣಿಯಳ ಕಾಮನರಗಿಣಿಯ ಎಂತೋ ನ ಬಂಡಿಪೆ. ಅದೆಂತೋ ನ ಬಂಡಿಪೆ. ಅದಂತೋ ನ ಬಂಡಿಪೆ. ಜಾನಕಿ, ಬಹುದಿನದಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ ಬಾ, ನನ್ನ ಪಟ್ಟಧರಿಸಿ ಆಗು. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟಧರಿಸಿ ಮಂಡೋದರಿಯು ಸಹ ನಿನಗೆ ದಾಸಿಯಾಗುವಳು. ಹೆಚ್ಚೇನು ಹೆಚ್ಚೇನು ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನಗೆ ದಾಸಾನುದಾಸನಾಗುವೆನು. ರಾಮಚಂದ್ರ, ಈ ದುರುಳನ ದುರ್ವಾಕ್ಯಗಳನ್ನು ಆಸ್ವಾದಿಸುತ್ತ ಸುಮ್ಮನಿರುವೆಯ? ಈ ನೀಚನನ್ನು ನಿವಾರಿಸುವವರು ಯಾರು ಇಲ್ಲವೇ? ಗೆಲುವೋ ನೀಚನೆ, ನೀನು ನನ್ನೊಡನೆ ಈ ರೀತಿ ವರ್ತಿಸುವುದು ಸರಿಯಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಅವರ ಪಾದಾರವಿಂದಗಳಿಗೆ ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಜಾನಕಿ,
ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಾ ಬಾ ನನ್ನ ಪಟ್ಟದರಸಿಯಾಗು. ಶುನಕನ ತರದಿಂದೇತಕ್ಕೆ ಶುನಕನ ತರದಿಂದೇತಕ್ಕೆ ಮನಬಂದಂತೆ ಪೊಗಳು ತೀರ್ಪೆಯೋ ದುರುಳ ದುರುಳ ಘನವೀರ ರಾಘವಾಂಗನೆ ಎನಿಸಿ ಘನವೀರ ರಾಘವಾಂಗನೆ ಎನಿಸಿ ಎನ್ಮನವು ನಿನ್ನೆಡೆಗೆ ಚಲಿಸುವುದೇ ದುರುಳ ದುರುಳ ಛೀ ದುರಾತ್ಮನೆ. ಜಾನಕಿ ಕಡ ಕಾಡಿಯಳು ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಜಾನಕಿ ಕಡ ಕಾಡಿಯಳು ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಎಡೆದು ಬಡಿದು ನಾ ಕಡಿವೆ ನೀಗಲೇ ಒಡನೆ ಹೋಗಿನ ಸಡಗರದಿಂದ ಎಡೆದು ಬಡಿದನ ಕಡಿವೆ ನೀಗಲೇ ಒಡನೆ ಹೋಗಿನ ಸಡಗರದಿಂದ ಕಡಗಳ ನಡಗಿಸಿ ಬೆಡಗನು ಅಡಗಿಸುವೆ ಕಡಗಳ ನಡಗಿಸಿ ಬೆಡಗನು ಅಡಗಿಸುವೆ. ಕಡ ಕಾಡಿಯಳು ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಜಾನಕಿ ಈ ವಿಷಯವೋ ಹೇಳಿ ರಾಮನಿಗೆ ತಿಳಿದರು. ಈ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಆ ಏಡಿ ರಾಮನನ್ನು ಮರೆತು ಬಿಡು. ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು ಸೀತಾ. ದುರಾತ್ಮ, ನೀನು ನನ್ನನ್ನು ಕದ್ದು ತಂದದ್ದು ನನ್ನ ಸ್ವಾಮಿಗೆ ಏನಾದರೂ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವನು. ಜಾನಕಿ ಅಲ್ಲದೆ ಅಸುರ ಸಂಹಾರಕ್ಕಾಗಿ ಅವತರಿಸಿದ ನನ್ನ ಸ್ವಾಮಿಯನ್ನು ಕೆಣಕಿ ಬದುಕುಳಿಯಬಲ್ಲರೆ ಈ ಧರೆಯೊಳಗೆ. ನೀನು ನನ್ನನ್ನು ಕರೆತಂದದ್ದು ನಿನ್ನ ಮೃತ್ಯು ದೇವತೆಯನ್ನು ನೀನೇ ಸ್ವಾಗತಿಸಿದಂತೆ. ಜಾನಕಿ ಸಾಕು ಮಾಡು ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರು ಕೇಳಿದ ಮಾತ್ರದಿಂದಲೇ ಲೋಕವೇ ಆಶ್ಚರ್ಯ ಪಡುವುದು. ಇಂತಹ ನಾನು ನಿನ್ನ ರಾಮನಿಗೆ ಎದುರತಕ್ಕವನಲ್ಲ. ನಿನ್ನನ್ನು ರಕ್ಷಿಸಬಲ್ಲವರು ಈ ಅಶೋಕವನದಲ್ಲಿ ಯಾರೂ ಇಲ್ಲ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಾನೇ ನಿನ್ನನ್ನು ಬಲತ್ಕರಿಸಬೇಕಾದಿತ್ತು. ಎಚ್ಚರ. ಏನು ನೀನು ನನ್ನನ್ನು ಸ್ಪರ್ಶ ಮಾಡುವೆಯ? ಭೂಕಂಪ ಜಲೋಜ್ವಾಸಿಗಳೇ ಎಚ್ಚರದಿಂದಿರಿ. ಅಷ್ಟ ದಿಕ್ಪಾಲಕರುಗಳೇ, ಮಾತೆ ವಸುಂಧರೆ, ಈ ದುರಾತ್ಮನು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಷ್ಟರಲ್ಲಿ ನಿನ್ನ ಗರ್ಭ ಒಡೆದು ಇಬ್ಬಾಗವಾಗಿ ಈ ಅಭಾಗಿನಿ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೊತಾಯಿ. ಈ ಅಭಾಗಿನಿ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೊತಾಯಿ. ಭಲೆ ಭಲೆ ಜಾನಕಿ, ಸೇವಿಸೆ ಬಂದಿರ್ಪನೆ. ಜಾನಕಿ, ನಿನ್ನ ಸೇವಿಸೆ ಬಂದಿರ್ಪನೆ. ರಾಜೀವಲೋಚನೆ ನಿನ್ ಅನುರಾಗವಂ. ಜಾನಕಿ, ಇದೋ ಸಕಲ ವಸ್ತ್ರಾಭರಣಗಳ ತಂದಿರ್ಪನೆ. ಜಾನಕಿ, ಸಕಲ ವಸ್ತ್ರಾಭರಣಗಳ
ಸಕಲ ವಸ್ತ್ರ ಭರಣಗಳ ತಂದಿರ್ಪೆನೆ ಎನ್ನೊಳು ಮನ ಕೊಡು ನೀ ಸೀತಾ. ಜಾನಕಿ ಸೊಗಸಿನ ಮಣಿ ಸೊಬಗಿನ ಗಣಿ. ಜಾನಕಿ ಸೊಗಸಿನ ಮಣಿ ಸೊಬಗಿನ ಗಣಿ ಮುಖವ ತೋರ ಮುದದಿ ನೀರ ಮುಖವ ತೋರ ಮುದದಿ ನೀರ ಬಗೆಯಳಿಂತು ಬಹುವಿಧದೊಳು. ಜಾನಕಿ ಬಗೆಯಳಿಂತು ಬಹುವಿಧದೊಳು ಬಗೆಯಳಿಂತು ಬಹುವಿಧದೊಳು ಬಗೆಯಳಿಂತು ಬಹುವಿಧದೊಳು ದುಗುಡವೇತಕ್ಕೆ ನಿನಗೆ ದುಗುಡವೇತಕ್ಕೆ ನಿನಗೆ ಮೃಗಲೋಚನೆ ಮಿಗಿಲೋಚನೆ ಯಗಲೇಂ ಸರಿ ಸುಗುಣಾಕರಿ ಮೃಗಲೋಚನೆ ಮಿಗಿಲೋಚನೆ ಯಗಲೇಂ ಸರಿ ಸುಗುಣಾಕರಿ ನಗು ನಗು ತಿಲ್ಲಿಗೆ ಬಾರೆ. ಜಾನಕಿ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ. ಸೊಗೆ ಪಂದುವೆ ಮೃಗದರ ಮುಖಿ ಸೊಗೆ ಪಂದುವೆ ಮೃಗದರ ಮುಖಿ ಮುದ್ದಾಡುವೆ ಬಾ ಮೋಹನೆ ಮುದ್ದಾಂಬುಜ ದಳನ ಎನ್ನೆ ಮದ್ದಾನೆಯ ನಡಬೆಡಗಿನಿ. ಜಾನಕಿ ಮದ್ದಾನೆಯ ನಡಬೆಡಗಿನಿ ಮದ್ದಾನೆಯ ನಡಬೆಡಗಿನಿ ಬದ್ಧದರಳಾಗಿ ಬಾರಲೆ ಬದ್ಧದರಳಾಗಿ ಬಾರಲೆ ಮುದ್ದಾಂಬುಜ ದಳನಯನೆ ದಳನಯನೆ ದಳನಯನೆ. ಜಾನಕಿ ನಯ ಅಭಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ಸಿದ್ಧಳಾಗೂ ನನ್ನ ಆಲಿಂಗನಕ್ಕೆ. ದೂರ ನಿಲ್ಲು. ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ಸಾರಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು ನೀನು. ಏನು ನಾನು ಅಸಮರ್ಥನೆ? ಕೇಳಲಾರೆ, ಸಹಿಸಲಾರೆ. ಜಾನಕಿ ವೀರಾದಿ ವೀರನು ಶೂರಾದಿ ಒಬ್ಬ ಅಬಲೆಯನ್ನು ಬಲತ್ಕರಿಸಲು ಪ್ರಯತ್ನಿಸುವುದು ವೇದವತಿಯ ಶಾಪವನ್ನು ಮರೆತಿರ ಸ್ವಾಮಿ. ನಿಲ್ಲ ಮಂಡೋದರಿ, ಎಂತಹ ಆಟವಾದಿಯೇ ನೀನು? ಸ್ವಯಂವರ ರಾಜಸಭೆಯಲ್ಲಿ ರಾಮನು ಶಿವಧನುಸನ್ನು ಎತ್ತಿ ಸೀತೆಯನ್ನು ಪಡೆದಾಗ ಒಂದು ಸಾರಿ ತಲೆಬಾಗಿದೆ. ನನ್ನ ತಂಗಿ ಶೂರ್ಪನಖ ಕಿವಿ ಮೂಗನ್ನು ಕಳೆದು ರೋಧಿಸುತ್ತಾ ಎದುರಿಗೆ ಬಂದು ನಿಂತಾಗ ಮತ್ತೊಂದು ಸಾರಿ ತಲೆಬಾಗಿದೆ. ಈ ವೇಡರ ಅಪಮಾನಕ್ಕೆ ಜಾನಕಿಯನ್ನು ಅಪಹರಿಸಿ ತಂದು ಪ್ರತಿಶೋಕವಾಯಿತೆಂದು ಸಂತುಷ್ಟನಾದೆ. ಆದರೆ ಇಂದು ನಿನ್ನ ವರ್ತನೆಯಿಂದ ನನ್ನ ಆಸೆ ಆಕಾಂಕ್ಷೆಗಳು ನಾಶವಾಗಿ ಹೋದವು. ಆಸೆಗಳೆಲ್ಲವೂ ನಾಶವಾಗಿ ಹೋಗುವುದು ನನ್ನ ದೇಹ ಅಂತದೊಡನೆ. ನೀನಿನ್ನು ಅಂತಃಪುರಕ್ಕೆ ನಡೆ. ಮಂಡೋದರೆ
ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರಲ್ಲಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ಶತಚ್ಛಿದ್ರವಾಗಿ ಕತ್ತರಿಸಿ 10 ದಿಕ್ಕುಗಳಿಗೆ ಚೆಲ್ಲಿ ಬಿಡುತ್ತೇನೆ. ಎಚ್ಚರ.